ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ನಮ್ಮ ಫಾರ್ಮ್ ಹೆಂಗಿದೆ ಅಂತ. ಸೊ ಸ್ಟೇ ಟ್ಯೂನ್. ಜಮೀನು ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದನ್ನ ನೋಡೋಕೆ ಬಂದರೆ ನೋಡಿ, ಅದು ಬ್ಲೂ ಕಲರ್ ಕಾಂಪೌಂಡ್ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಅಂತೆ 6 ಗುಂಟೆ. ಇದನ್ನೇ ನೋಡೋಕೆ ಬಂದಿದ್ದು. ನೋಡಿ ಬೆಟ್ಟ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಗಾಯ್ಸ್ ನಾನೇನೋ ಒಂದು ನೋಡಿದೆ, ಸೊ ನಿಮಗೂ ತೋರ್ಸೋಣ ಅಂತ. ಇಲ್ಲಿ ನೋಡಿ ಗೂಡು. ಓಕೆ, ನೆಕ್ಸ್ಟ್ ಚೆನ್ನಾಗಿದೆಯಲ್ಲ ನೋಡಿ. ಇಲ್ಲೊಂದು ಬೆಟ್ಟ ಮತ್ತು ಇಲ್ಲೊಂದು ಬೆಟ್ಟ, 2 ಬೆಟ್ಟ ಇದೆ ಈ ಜಾಗದ ಹತ್ರ. ಗಾಯ್ಸ್ ನಾವಿವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಲಂಚ್ ಟೈಮ್ ಆಗಿದೆ, 12:30 12 o'clock ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಅಂತ ಇದ್ದೀವಿ. ನೋಡೋಣ. ಇಲ್ಲಿ ನೋಡಿ, ಇದೇ ಇವಾಗ ನಮಗೆ ಬಂದು ಸರ್ವ್ ಮಾಡೋದು ಗಾಯ್ಸ್. ನೋಡಿ ರೋಬೋಟ್ ಬಂದು ಸರ್ವ್ ಮಾಡ್ತು ನಮಗೆ. ಚೆನ್ನಾಗಿದೆಯಲ್ಲ. ಪನ್ನೀರ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ, ಸಾರಿ ಈಗ ತಿನ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಯ್ಸ್. ಪರವಾಗಿಲ್ಲ, ಚೆನ್ನಾಗಿತ್ತು. ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಪರವಾಗಿಲ್ಲ. ನೋಡಿ ಗಾಯ್ಸ್, ಇದೇ ನಮ್ಮದು ಜಮೀನು. ಇದು ಮನೆ. ಇನ್ನು ಫುಲ್ಲು ಎಲ್ಲ ರೆಡಿ ಮಾಡಬೇಕು. ಕರೆಂಟ್ ಬೇರೆ ಹಾಕಬೇಕು. ಎಲ್ಲ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ನಾನು ಕರೆಂಟ್ ಒಂದು ಹಾಕಿಸ್ಬೇಕಷ್ಟೆ. ಅದು ಬಿಟ್ಟರೆ ಕಾರು ಮತ್ತು ಅಲ್ಲಿ ಟ್ಯಾಂಕ್ ಥರ ಮಾಡಿದ್ದೀವಿ ಚಿಕ್ಕದು, ನೀರೆಲ್ಲ ಸೇರೋಕ್ಕೆ. ಇಲ್ಲಿ ಈ ಮನೆಯಿಂದ ಅಲ್ಲಿ ತನಕ ನಮ್ಮದೇ. ಸೊ ಇವ್ರು ಈ ಮೇಕೆ ಅದೆಲ್ಲ ನಮ್ಮದಲ್ಲ ಗೈಸ್. ಇದು ಖಾಲಿ ಇದೆಯಲ್ಲ, ಅದಕ್ಕೆ ಅವರು ಅದನ್ನು ತೊಗೊಂಬಂದು ಸುಮ್ಮನೆ ಗ್ರೇಸಿಂಗ್ ಮಾಡಿಸ್ಕೊತಿದ್ದಾರೆ, ತಿನ್ನಕ್ಕೆ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ಅಲ್ಲ. ಇನ್ನೂ ಏನೂ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಅಷ್ಟೇ. ಸೊ ನೋಡೋಣ ಹೆಂಗಿರುತ್ತೆ, ಹೆಂಗೆ ಬರುತ್ತೆ ಔಟ್ಕಮ್ಮು ಅಂದ್ಬಿಟ್ಟೆಲ್ಲ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಅಪ್ಡೇಟ್ ಕೊಡ್ತೀನಿ. ಸೊ ಇಲ್ಲಿ ಒಂಥರ ಪೀಸ್ ಆಗಿದೆ ಗಾಯ್ಸ್, ಜಾಗ ಎಲ್ಲ ಚೆನ್ನಾಗಿದೆ ಅಲ್ಲ. ಈ ಜಮೀನು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪದು. ನೋಡಿ ಎಷ್ಟು ಚೆನ್ನಾಗಿದೆ. ಅವರು ಇಲ್ಲಿ ಬೋರ್ ಹಾಕ್ಸಿದ್ದಾರೆ. ಇನ್ನೊಬ್ಬರ ಜಮೀನಿದೆ, ಅದು ಅವರು ತುಂಬ ಡೆವಲಪ್ ಮಾಡಿದ್ದಾರೆ ನಮಗಿಂತ. ಮತ್ತು ಈ ದೊಡ್ಡಪ್ಪಗಿಂತ ಆ ದೊಡ್ಡಪ್ಪ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಇದು ನಮ್ಮ ದೊಡ್ಡಪ್ಪ ಜಮೀನು ಗಾಯ್ಸ್, ದೊಡ್ಡಪ್ಪಂದು ಜಮೀನು. ನೋಡಿ ನಾನು ಅಂದರೆ ತಾನೇ ಇದು ತುಂಬ ಡೆವಲಪ್ ಮಾಡಿದ್ದಾರೆ, ಏನೇನೋ ಹಾಕಿದ್ದಾರೆ ಅಂತ ಅಲ್ಲ. ಅಡಿಕೆ ಮತ್ತು ತೆಂಗಿನಕಾಯಿ ಗಿಡ
ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ ಗೋವಾ ಗಿಡ. ನಾನು ಈ ಹಣ್ಣು ಕಿತ್ಕೊಳ್ತೀನಿ ಅಂತ. ಓ ಶಿಟ್, ಸಾರಿ. ನೋಡಿದ್ರೆ ಇನ್ನೂ ತುಂಬ ಗಿಡಗಳು ಹಾಕಿದ್ದಾರೆ. ನಾವು ನೆಕ್ಸ್ಟ್ ಈ ಥರನೇ ಮಾಡೋಣ ಗೈಸ್. ಈ ಥರ ಇದಕ್ಕಿಂತ ಚೆನ್ನಾಗಿ ಮಾಡೋಣ. ನೋಡಿದ್ರಲ್ಲ ಚೆನ್ನಾಗಿದೆ. ಇದನ್ನಾಗಿದೆ ನಾವಪ್ಪ ಬಿಸ ಹೊರ್ಸ್ಕೊತೀನಿ ನಾನು, ಪರವಾಗಿಲ್ಲ. ನೋಡಿ ಗಾಯ್ಸ್, ಚೆನ್ನಾಗಿದೆಯಲ್ಲ. ನೋಡಿ ಇದಕ್ಕೆ ನೆಟ್ಟೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ, ಸಕ್ಕತ್ತಾಗಿದೆ. ನಾವು ಫಸ್ಟ್ ತೊಗೊಂಡಿದ್ದು, ಅದಾದಮೇಲೆ ನಮ್ಮ ದೊಡ್ಡಪ್ಪ ತೊಗೊಂಡಿದ್ದು. ಅವ್ರಿಗೆ ಈ ಅಗ್ರಿಕಲ್ಚರು ಇದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಬರೀ ಏನದು ನ್ಯಾಚುರಲ್ ಫಾರ್ಮಿಂಗ್ ಥರ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಎರಡು ಮಿಕ್ಸ್ ಮಾಡಿರೋದು ಇವರು. ಕೆಮಿಕಲ್ಸ್ ಒಂದು ಬಳಸಿಲ್ಲ ಅವರು, ಹಂಗೆ ಮಾಡಿರೋದು. ತುಂಬ ಚೆನ್ನಾಗಿದೆ ಗಾಯ್ಸ್. ನಿಮ್ಗೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕಂದರೆ ಇದ್ರ ಬಗ್ಗೆ ಎಲ್ಲ ನಾನು ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಮಳೆ ಜೋರಾಗಿ ಬಂದ್ಬಿಟ್ಟಿದೆ ಗಾಯ್ಸ್. ಇದೆಯಾ ಇವಾಗ ಹೆಂಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಓಹೋ, ಹೆವಿ ಮಳೆ. ಎಗ್ ಆಮ್ಲೆಟ್ ತಿಂತಾ ಇದ್ದೀವಿ. ಆ್ಯಂಡ್ ಯು ಕ್ಯಾನ್ ಸಿ ದ ವ್ಯೂ. ಏನೂ ಕಾಣಿಸಲ್ಲ, ನೈಟ್ ಆಗಿದೆ, 7:30 ಆಗಿದೆ. ಸೊ ಗಾಯ್ಸ್, ನಾವಿವಾಗ ಡಿನ್ನರ್ ಮಾಡೋಕ್ಕೆ ಇಂಪೀರಿಯಲ್ ಬಂದಿದ್ದೀವಿ. ದಿಸ್ ಇಸ್ ದ ಡಿನ್ನರ್ ಐ ಆಮ್ ಹ್ಯಾವಿಂಗ್ ಗಾಯ್ಸ್. ಇದಾದಮೇಲೆ ಗೀ ರೈಸ್ ಬರುತ್ತೆ. ಸೊ ಪೆಪ್ಪರ್ ಚಿಕನ್, ಕಬಾಬ್, ಕೇರಳ ಪರೋಟ. Now the rice, ghee rice. Now we are going home guys. ಮನೆಗೆ ಹೋಗ್ತಾ ಇದ್ದೀವಿ. Fully tired and sleepy. ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ಫೈನಲಿ ಮನೆ ರೀಚ್ ಆದ್ವಿ. So that's it for today guys. Hope you like this video. Stay tuned for the next vlog.